ಕೊಟ್ಟ ಮಾತಿನಂತೆ ಬಸ್ ಸೌಲಭ್ಯ ಕಲ್ಪಿಸಿಕೊಟ್ಟ ಶಾಸಕ ಪ್ರದೀಪ್ ಈಶ್ವರ್. ರುದ್ರಭೂಮಿಗೆ ರಸ್ತೆ ಸಂಪರ್ಕ ನಿವೇಶನ ಹಂಚಿಕೆ ಅತಿ ಶೀಘ್ರ, ಗ್ರಾಮದ ಮುಖಂಡರಿಂದ ಧನ್ಯವಾದ. ಶಾಸಕ ಪ್ರದೀಪ್ ಈಶ್ವರ್ ಅವರು ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮದ ವೇಳೆ ಚಿಕ್ಕಬಳ್ಳಾಪುರ ತಾಲೂಕಿನ ಕಮ್ಮಗುಟ್ಟಹಳ್ಳಿ ಗ್ರಾಮ ಪಂಚಾಯಿತಿಯ ಹಿರೇನಾಗವಲ್ಲಿ ಗ್ರಾಮಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಗ್ರಾಮಸ್ಥರು ಗ್ರಾಮಕ್ಕೆ ಬಸ್ ಸೌಲಭ್ಯ, ರುದ್ರಭೂಮಿಗೆ ರಸ್ತೆ ಸಂಪರ್ಕ ಹಾಗೂ ನಿವೇಶನ ಮಂಜೂರು ಮಾಡಿಸಲು ಮನವಿ ಸಲ್ಲಿಸಿದರು. ಅದರಂತೆ ಶಾಸಕರು ಗ್ರಾಮಕ್ಕೆ ಬಸ್ ಸೌಲಭ್ಯ ಕಲ್ಪಿಸಿಕೊಟ್ಟಿದ್ದಾರೆ. ಇನ್ನು ರುದ್ರಭೂಮಿಗೆ ರಸ್ತೆ ಸಂಪರ್ಕ ಜೊತೆಗೆ ನಿವೇಶನ ಮಂಜೂರು ಅತಿ ಶೀಘ್ರದಲ್ಲೇ ಆಗಲಿದೆ ಎಂದು ಹಿರೇನಾಗವಲ್ಲಿ ಗ್ರಾಮಸ್ಥರು ಮುಖಂಡರು ಶಾಸಕರಿಗೆ ಅಭಿನಂದನೆ ಸಲ್ಲಿಸಿ ಧನ್ಯವಾದ ತಿಳಿಸಿದ್ದಾರೆ. ಈ ಸಂಬಂಧಪಟ್ಟಂತೆ ಹಿರೇನಾಗವಲ್ಲಿ ಮುಖಂಡರಾದ ಪ್ರಕಾಶ್ ಹಾಗೂ ಪ್ರಭಾಕರ್ ಮಾಧ್ಯಮಗಳ ಜೊತೆ ಮಾತನಾಡಿ, ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರಿಂದ ಸಲ್ಲಿಸಲಾದ ಅಹವಾಲುಗಳನ್ನು ಶಾಸಕರು ಆಲಿಸಿ ಹಂತ ಹಂತವಾಗಿ ಗ್ರಾಮಕ್ಕೆ ಸೌಲಭ್ಯ ಕಲ್ಪಿಸಿಕೊಟ್ಟಿದ್ದಾರೆ. ಪ್ರಮುಖವಾಗಿ ಹಲವಾರು ವರ್ಷಗಳಿಂದ ಗ್ರಾಮಕ್ಕೆ ಸರಿಯಾದ ರೀತಿಯಲ್ಲಿ ಬಸ್ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳು, ವೃದ್ಧರಿಗೆ ಬಹಳಷ್ಟು ತೊಂದರೆ ಅನುಭವಿಸುವಂತಾಗಿತ್ತು. ಸಂಜೆ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಶಾಲಾ ಮಕ್ಕಳಿಗೆ ಬಹಳಷ್ಟು ಅನುಕೂಲವಾಗಲಿದೆ. ಜೊತೆಗೆ ರುದ್ರಭೂಮಿಗೆ ಹೋಗಲು ಸಾಧ್ಯವಾಗದ ಪರಿಸ್ಥಿತಿ ಇತ್ತು. ಇದಲ್ಲದೆ ನಿವೇಶನ ರಹಿತರಿಗೆ ಸೂರು ಒದಗಿಸುವುದು ಸೇರಿದಂತೆ ಅನೇಕ ಸೌಲಭ್ಯಗಳ ಕೊರತೆ ಎದ್ದು ಕಾಣುತ್ತಿತ್ತು. ಗ್ರಾಮದಲ್ಲಿ ನಡೆದ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮದಲ್ಲಿ ಈ ಕುರಿತು ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಗ್ರಾಮಸ್ಥರು ವತಿಯಿಂದ ಮನವಿ ಸಲ್ಲಿಸಲಾಗಿತ್ತು. ಶಾಸಕರು ನಮ್ಮ ಮನವಿಗಳಿಗೆ ಸ್ಪಂದಿಸಿ ಗ್ರಾಮಕ್ಕೆ ಬಸ್ ಸೌಲಭ್ಯ ಕಲ್ಪಿಸಿಕೊಟ್ಟಿದ್ದಾರೆ. ಜೊತೆಗೆ ರುದ್ರಭೂಮಿಗೆ ಸಂಪರ್ಕ ರಸ್ತೆಯನ್ನು ಹಾಗೂ ನಿವೇಶನ ಮಂಜೂರು ಅತಿ ಶೀಘ್ರದಲ್ಲೇ ಮಾಡಿಸಲಿದ್ದು ಗ್ರಾಮಸ್ಥರ ವತಿಯಿಂದ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಅನೇಕ ಧನ್ಯವಾದ ತಿಳಿಸುತ್ತೇವೆ ಎಂದು ಹೇಳಿದರು. ನಮ್ಮೂರಿಗೆ ಶಾಸಕರು ಭೇಟಿ ನೀಡಿದ ಸಮಯದಲ್ಲಿ ನಾವು ನಮ್ಮ ಹಿರಿಯರು, ನಮ್ಮ ಮುಖಂಡರು, ನಮ್ಮ ಎಲ್ಲ ಸೇರಿ ಸುಮಾರು ಅಹವಾಲುಗಳನ್ನು ಅವರ ಗಮನಕ್ಕೆ ತಂದಿದ್ವಿ. ಆ ಗಮನಕ್ಕೆ ತಂದಾಗೆ ಶಾಸಕರು ಅದನ್ನು ಗಮನದಲ್ಲಿ ಇಟ್ಕೊಂಡು ಹಂತವಾಗಿ ಅಂದರೆ ಒಂದು ರಸ್ತೆ ಆಗ್ಬೋದು, ಒಂದು ಚರಂಡಿ ಆಗ್ಬೋದು, ಒಂದು ಸ್ಮಶಾನಕ್ಕೆ ಹೋಗುವಂಥ ಸ್ಮಶಾನದ ಜಾಗ ಆಗ್ಬೋದು, ಆಮೇಲೆ ನಿವೇಶನಗಳ ಹಂಚಿಕೆ ಆಗ್ಬೋದು, ಬಸ್ ಸಂಪರ್ಕ ಆಗ್ಬೋದು, ಇವನ್ನೆಲ್ಲ ನಮಗೆ ಹಂತವಾಗಿ ಕಲಿಸ್ಕೊಡ್ತಾ ಇದ್ದೀರಾ. ಈಗಾಗಲೇ ನಮ್ಮ ಬಸ್ ಸಂಪರ್ಕ ಬಂದಿದೆ. ನಮ್ಮೂರಿನ ಸುಮಾರು ವಿದ್ಯಾರ್ಥಿಗಳು, ವಯೋವೃದ್ಧರು ಎಲ್ಲ ಸಂತೋಷದಿಂದ ಸಂಭ್ರಮಿಸುವಂಥ ಕಾಲ. ಯಾಕೆಂದರೆ ಸುಮಾರು ವರ್ಷಗಳಿಂದ ನಮಗೆ ಬೆಳಗ್ಗೆ ಮಾತ್ರ ಬಸ್ ಸಂಪರ್ಕ ಇತ್ತು. ಯಾವಾಗಲೂ ರಾತ್ರಿ ಒಂದು ಸತಿ ಬರ್ತಿತ್ತು, ಹೋಗ್ತಿತ್ತು. ಶಾಲಾ ಮಕ್ಕಳಿಗೆ ತುಂಬ ಅನಾನುಕೂಲ. ನಮ್ಮ ಭಾಗದಲ್ಲಿ ಹೆಚ್ಚಾಗಿ ಟಿಪ್ಪರ್ಗಳು ಓಡಾಡೋದ್ರಿಂದ 4-5 ಕಿಲೋಮೀಟ್ರ್ ಮಕ್ಕಳು ನಡೆದು ಬರೋವಂಥ ಒಂದು ಭಯಭೀತ ವಾತಾವರಣ ಇತ್ತು. ಸೊ ಈ ಬಸ್ ಬಂದ ಕಾರಣ ನಮಗೆಲ್ಲ ಒಂದು ಸ್ವಲ್ಪ ಸಂತೃಪ್ತಿಯಾಗಿದ್ದೀವಿ. ಮಕ್ಕಳು ಮನೆಗೆ ಸೇರ್ತಾರೆ, ವಯೋವೃದ್ಧರು ಮತ್ತು ಮನೆಗೆ ಸೇರ್ತಾರೆ, ಏನೂ ಸಮಸ್ಯೆ ಇಲ್ಲ. ಅದೇ ರೀತಿ ರಸ್ತೆ ಸಂಪರ್ಕ ಕಲಿಸ್ಬೇಕು ಅಂತ ಕೇಳಿದ್ವಿ. ಆ ರಸ್ತೆ ಸಂಪರ್ಕಕ್ಕೆ ಈಗಾಗಲೇ ಸಂಬಂಧಪಟ್ಟ ಇಲಾಖೆಗಳಿಂದ ಅದನ್ನು ಏನು ಬೇಕೋ ಅಂದರೆ ತಾಂತ್ರಿಕ ಅಂದರೆ ವೈಜ್ಞಾನಿಕವಾಗಿ ಅದನ್ನೆಲ್ಲ ಮಾಡಿಕೊಡ್ತಾ ಇದ್ದಾರೆ. ಅದೇ ರೀತಿ ನಿವೇಶನಗಳು ಇಲ್ಲದೇ ಇರ್ತಕ್ಕಂಥವರಿಗೆ ನಿವೇಶನಗಳನ್ನ ಅರ್ಜಿ ಕೊಟ್ಟಿದ್ದೀವಿ. ಸೊ ಆ ನಿವೇಶನಗಳಿಗೆ ಅಂತ ಸರ್ಕಾರಿ ಜಾಗನ ಮಂಜೂರು ಅಂದರೆ ರಿಸರ್ವೇಷನ್ ಮಾಡೋದು, ಅಂದರೆ ನಿವೇಶನ ಉದ್ದೇಶಿತವಾಗಿ ಆ ನಿವೇಶನಗಳಿಗೋಸ್ಕರನೇ ಗ್ರ್ಯಾಂಟ್ ಮಾಡಿಸುವಂಥ ಕೆಲಸನ ಶಾಸಕರು ಈಗಾಗಲೇ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಒಂದು 80-85% ಭಾಗ ಕೆಲಸ ಮುಗಿಸಿದ್ದಾರೆ. ಸೊ ಇನ್ನೊಂದು 15% ಇದೆ. ಇನ್ನೊಂದು 2-3 ತಿಂಗಳಲ್ಲಿ ಅದು ಮುಗಿಯುತ್ತೆ. ಇನ್ನು ನಮ್ಗೆ ಬೇಕಾದ ಮೂಲಭೂತ ಸೌಕರ್ಯಗಳೆಲ್ಲ ಆಲ್ಮೋಸ್ಟ್ ಅಲ್ಲಿ ನಾವು ಕೇಳ್ತಾ ಇದ್ದಂಗೆ ಬರ್ತಾ ಇದ್ದಾವೆ. ನಮಗೇನು ಸಮಸ್ಯೆ ಇಲ್ಲ. ಈಗ ನಾವು ಸ್ವಲ್ಪ ಇದರಿಂದ ಹೊಸಾಗೇ ಇದ್ದೀವಿ. ಈ ಎಲ್ಲ ಕಾರ್ಯಗಳನ್ನು ನಮ್ಮ ನಡೆಸ್ಕೊಡ್ತಕ್ಕಂಥ ನಮ್ಮ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರಿಗೆ ನಮ್ಮೂರಿನ ಮುಖಂಡರ, ನಮ್ಮೂರಿನ ಹಿರಿಯರ, ನಮ್ಮೂರಿನ ಮಕ್ಕಳ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ. ಪ್ರಭಾಕರ್, ನಮ್ಮದು ಹಿರೇನಾಗವಲ್ಲಿ ಕಮ್ಮಗುಟ್ಟಹಳ್ಳಿ ಗ್ರಾಮ ಪಂಚಾಯಿತಿ. ನಮ್ಮೂರಿಗೆ ನಮ್ಮ ಶಾಸಕರು ಕಾರ್ಯಕ್ರಮದಲ್ಲಿ ನಮ್ಮ MLA ಸಾಹೇಬರು ಆಗಮಿಸಿದ್ರು. ಅವರಿಗೆ ಹಲವಾರು ನಮ್ಮೂರಿನ ಹಿರಿಯರು ಹಲವಾರು ಅಹವಾಲುಗಳನ್ನು ನೀಡಿದ್ವಿ. ಅಹವಾಲುಗಳಂತೆ ಬಸ್ ಕೇಳಿದ್ವಿ, ಸೈಟಿಗೆ ಕೇಳಿದ್ವಿ, ದಾರಿ ಕೇಳಿದ್ವಿ. ಈಗ ಬಸ್ಸನ್ನು ಬರೋ ಥರ ಮಾಡಿಕೊಟ್ಟಿದ್ದಾರೆ. ಸಾಯಂಕಾಲ 5 ಗಂಟೆಗೆ ಚಿಕ್ಕಬಳ್ಳಾಪುರ ಬಿಟ್ಟು 6 ಗಂಟೆಗೆ ನಮ್ಮೂರಿಗೆ ಬರ್ತಿದೆ. ತುಂಬ ಸ್ಕೂಲ್ ಮಕ್ಕಳಿಗೆ ತುಂಬ ಅನುಕೂಲ ಆಗ್ತಾಯಿದೆ. ಈಗ ಸೈಟ್ ಬಿದ್ದು ತುಂಬ ಪ್ರೋಸೆಸ್ ಮಾಡ್ತಾಯಿದ್ದಾರೆ. ಅಳತೆ ಮಾಡಿದ್ದಾರೆ, ಕಲ್ಲುಗಳು ಹಾಕ್ಸಿದ್ದಾರೆ.
ಈಗ ಮುಂದಿನ ದಿನಗಳಲ್ಲಿ ನಮಗೆ ಟ್ರೆಂಚ್ ಸುತ್ತು ಫ್ರೆಂಚ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರಂತೆ ಸೈಡ್ಗೆ ಮಾಡಿಕೊಡ್ತಾರೆ. ಈಗ ದಾರಿದೂ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ಈಗ ನಮ್ಮ ಮಾಡಿದ್ದಾರೆ, ತುಂಬ ಅನುಕೂಲ ಆಗೋ ಥರ ಮಾಡಿಕೊಡ್ತಾ ಇದ್ದಾರೆ. ಅವರು ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಬಯಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಆದಿನಾರಾಯಣ್, ಗ್ರಾಮಸ್ಥರು ಮುನಿರಾಜು, ಮಂಜುನಾಥ್, ಪ್ರಕಾಶ್, ಪ್ರಭಾಕರ್, ಹಿರೇನಾಗವಲ್ಲಿ ಗ್ರಾಮದ ಹಲವಾರು ಮುಖಂಡರು ಹಾಜರಿದ್ದರು.